ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬೆಳಿಗ್ಗೆನೇ ಎದ್ದು ಟೀ ಕುಡಿದು ಇವಾಗ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇದು ನಾವು ಮನೆ ಮುಂದೆ ಹಾಕಿರೋ ಹೂ ಗಿಡಗಳು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮೊನ್ನೆ ಬ್ಲಾಗಲ್ಲಿ ತೋರಿಸಿದ್ದೆ ಅನಿಸುತ್ತೆ, ಮೊಗ್ಗಾಗಿತ್ತು. ಇವತ್ತು ಅರಳಿದೆ. ಅದನ್ನು ನೋಡ್ತಾ ಇದ್ದರೆ ಕೀಳೋಕ್ಕೆ ಮನಸ್ಸೇ ಬರಲಿಲ್ಲ, ಕೀಳಲಿಲ್ಲ, ಗಿಡದಲ್ಲೇ ಬಿಟ್ಟೆ. ಏನೋ ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನು ದಾಸವಾಳ ಕಿತ್ಕೊಂಡು ಬಂದೆ ದೇವ್ರ ಮನೆ ಗಿಡನ ಅಂತ. ಇನ್ನು ದೇವ್ರ ಫೋಟೋ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ದೇವ್ರ ಮನೆ ಎಲ್ಲನ. ಅದಕ್ಕೆ ಆಮೇಲೆ ಇಟ್ಟರೆ ಆಯಿತು ಅಂತ ಅಲ್ಲಿಟ್ಟು ಬಂದೆ ಗೈಸ್. ನೋಡಿ, ಅಯ್ಯಪ್ಪ ಸ್ವಾಮಿ ಪ್ರಸಾದ ನಮ್ಮ ಮನೆಗೆ ವರ್ಷಕ್ಕೊಂದ್ಸಲ ಯಾರಾದರೂ ತಂದು ಕೊಡ್ತಾರೆ. ಇನ್ನೂ ಅದೆಲ್ಲ ಮುಗಿಸ್ಕೊಂಡು ಅನ್ನ ಮಾಡೋಣ ಅಂತ ಬಂದೆ. ನೋಡಿ, ಒಲೆಯಲ್ಲಿ ಅನ್ನ ಮಾಡ್ತಾ ಇರೋದು. ನಾವು ಡೈಲಿ ಹೀಗೆ ಮಾಡೋದು. ಅನ್ನ ಮತ್ತು ಮುದ್ದೆ ಸಾಂಬಾರು ಆದಷ್ಟು ಟ್ರೈ ಮಾಡ್ತೀವಿ ಒಲೆಯಲ್ಲಿ ಮಾಡೋಕ್ಕೆ. ಟೈಮ್ ಆಗಲಿಲ್ಲ ಅಂದರೆ ಒಳಗಡೆ ಗ್ಯಾಸ್ ಮೇಲೆ ಮಾಡ್ತೀವಿ. ನೋಡಿ, ಇಲ್ಲಿ ಆಲ್ರೆಡಿ ಅಕ್ಕ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ಇವತ್ತು ನಮ್ಮ ಮನೇಲೆ ಸಾಂಬಾರು ಅರ್ಧಾಂಬ್ರ. ಅರ್ಧಾಂಬ್ರ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲು ಬೇಳೆ, ಮೊಳಕೆ ಕಾಳು ಮತ್ತು ಟೊಮೊಟೊ, ಹಸಿಮೆಣ್ಸಿಕಾಯಿ ಇಷ್ಟನ್ನು ಒಂದು 4ರಿಂದ 5 ವಿಜಿಲ್ ಬೇಯಿಸ್ಕೋಬೇಕು ಕುಕ್ಕರಲ್ಲಿ, ಆಯಿತಾ? ನೋಡಿ, ಈಗ ಇದಕ್ಕೆ ಕಾಯಿ ಮತ್ತು ಸಾಂಬಾರದ ಪುಡಿ ಹಾಕ್ಬಿಟ್ಟು ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಮುಗೀತು. ಅದಾದಮೇಲೆ ಕಾಯಬೇಕಿತ್ತು ಗೈಸ್. ಮನೇಲಿ ಯಾರೂ ಇರಲಿಲ್ಲ, ಎಲ್ಲ ಹೊಲ್ದ ಹತ್ರ ಹೋಗಿದ್ರು. ಸೊ ನಾನೇ ಕಾಯಿ ಸುಲಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಹೆಂಗೋ ಒಂದು ಅರ್ಧ ಗಂಟೆ ಆದಮೇಲೆ ಫೈನಲಿ ಒಂದು ಕಾಯಿ ಸುಲಿದೆ ನೋಡಿ. ಹೀಗೆ ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು. ಮನೇಲಿ ಯಾರೂ ಇಲ್ಲಾಂದರೆ ಯಾರ ಮೇಲೂ ಆದಷ್ಟು ಡಿಪೆಂಡ್ ಆಗಬಾರ್ದು. ಅಂತೂ ಇಂತೂ ಕಾಯಿ ಸುಲಿದೇ ಬಿಟ್ಟೆ ಗೈಸ್. ಸ್ವಲ್ಪ ಕೈಗೂ ಪೆಟ್ಟು ಮಾಡಿಕೊಂಡೆ. ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಮಾಡಿದಾಗ ಅದೆಲ್ಲ ಕಾಮನ್ನು. ಏನಾದರೂ ಕಾಯಿ ಸುಲಿಯೋದು ಬಿಡಲಿಲ್ಲ. ಫೈನಲಿ ಸುಲಿದೆ. ಅದೊಂದು ನನಗೆ ಖುಷಿ ಇವತ್ತು, ಏನಾದರೂ ಹೊಸ ಕೆಲಸ ಮಾಡಿದ್ರೆ. ಚಾರ್ಲಿ, ಇನ್ನು ಕಾಯಿ ಸುಲ್ಕೊಂಡು ಒಳಗಡೆ ಬಂದೆ. ಅಷ್ಟರಲ್ಲಿ ಗೆಣಸೆಲ್ಲ ಬೇಯಿಸಿಟ್ಟಿದ್ರು ನಮ್ಮ ಅಕ್ಕ. ಕಡಲೆ ಬೀಜ ಹುರಿದ್ಬಿಟ್ಟು. ನೋಡಿ, ಇದು ಇಲ್ಲೇ ಬೆಳೆದಿರೋದು, ನಮ್ಮ ಅತ್ತೆ ಕೊಟ್ಟರು. ಹೊಲದಲ್ಲಿ ಬೆಳೆದಿರೋದು ನಾವೇ. ಸಂಕ್ರಾಂತಿ ಹಬ್ಬ ಮುಗಿದ್ರು ಗೆಣಸು ತಿನ್ನೋದಿನ್ನ ಮುಗ್ದಿಲ್ಲ ನಮ್ಮದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಎಳ್ನೀರು ಕುಡಿಯೋಣ ಅಂತ ಕೆಳಗಡೆ ಹೊಲ್ದ ಹತ್ರ ಬಂದ್ವಿ. ನೋಡಿ, ಇದು ಹಸು ಕರು ಎಲ್ಲ ಕಟ್ಟಿದ ಮೇಲೆ ಅದು ಗಂಜು ಒಯ್ಯುತ್ತಲ್ವ, ಅದನ್ನು ಸ್ಟೋರ್ ಮಾಡೋಕ್ಕೆ ಅಂತ ಮಾಡಿದ್ದು. ಇವಾಗ ಹಸು ಕಮ್ಮಿ ಇದ್ದಾವೆ ಅಂತ ಅದಕ್ಕೆ ನೀರು ಸ್ಟೋರ್ ಮಾಡ್ಕೋತಾರೆ. ಡೈರೆಕ್ಟು ಬೋರಿಂದ ಇದಕ್ಕೆ ನೀರು ಬಿಟ್ಟು ಆಮೇಲೆ ಯಾವಾಗ ಬೇಕೋ ಆವಾಗ ಹೊಲಕ್ಕೆ ನೀರು ಬಿಡ್ಕೊಳೋದು. ಅಲ್ಲಿ ಕ್ರೇಟ್ ಎಲ್ಲ ತೊಗೋತಾ ಇದ್ದಾರಲ್ಲ, ಅದೆಲ್ಲ ಬಿಕ್ಕೆ ಹಣ್ಣು ಕಿತ್ತು ಅದರಲ್ಲಿ ಇಡೋಕ್ಕೆ ಗೈಸ್. ನೋಡಿ, ಕ್ರೇಟ್ ತಗೊಂಡು ಹೋಗ್ತಿದ್ದಾರೆ, ಹಣ್ಣು ಕೀಳ್ತಾ ಇದ್ದಾರೆ. ಇನ್ನು ನಮ್ಮ ಚಾರ್ಲಿನೂ ಬಂದ. ನಾವೆಲ್ಲೋದ್ರೂ ನಮ್ಮ ಹಿಂದೆನೇ ಬರ್ತಾನೆ, ಮನೆ ಹತ್ರ ಮಾತ್ರ ಇರಲ್ಲ. ಬೇಡ, ಈಗ ಕಲಿತಿದ್ದೀಯ, ಬೇಡ ಒಯ್ತೀನಿ. ಬೇಡ ತೆಗಿ, ಕೊಡ್ಬೇಡ ತೆಗಿ. ತಾತ ಅಜ್ಜಿ ಕೊಡ್ತೀನಿ.
ಇನ್ನು ಈಗ ಅಲ್ಲಿ ಬಿಕ್ಕೆ ಗಿಡದ ಹತ್ರ ಹೋಗಿದ್ವಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಇಲ್ಲಿಗೆ ಬಂದ್ವಿ ಎಳ್ನೀರು ಕುಡಿಯೋಣ ಅಂತ. ಆಲ್ರೆಡಿ ಎಳ್ನೀರು ಕಟ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ಎಳ್ನೀರು ಕುಡಿದ್ಬಿಟ್ಟು ನಮ್ಮ ಅಮ್ಮರ ಮನೆಗೆ ಹೋದೆ ನಾನು. ಅಲ್ಲೇನು ವಿಡಿಯೋ ಮಾಡಲಿಲ್ಲ ಗೈಸ್, ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ತೋರಿಸ್ತೀನಿ. ಅಮ್ಮ ಎಷ್ಟೊಂದು ಹೂವಿನ ಗಿಡ ಹಾಕಿದ್ದಾರೆ ಗೊತ್ತಾ, ಅಲ್ಲಿ ನೋಡಿದ್ದೀರಲ್ವ ಲಾಸ್ಟ್ ಬ್ಲಾಗಲ್ಲಿ ಎಷ್ಟೊಂದು ಹೂವಿನ ಗಿಡ. ಹೂವು ಎಲ್ಲ ತೊಗೊಬರ್ತೀನಿ ಹೋದಾಗ. ನಾನು ಒಂದು ಸಂಜೆ 5 ಗಂಟೆಗೆ ಮನೆಗೆ ವಾಪಸ್ ಬಂದೆ ಗೈಸ್. ನಮ್ಮ ಅಮ್ಮರ ಮನೆ ನಮ್ಮ ಮನೆಯಿಂದ ಬರೀ 2 ಕಿಲೋಮೀಟರ್ ಅಷ್ಟೇ. ಯಾವಾಗ ಬೇಕಂದರೆ ಅವಾಗೇ ಹೋಗ್ತಾ ಇರ್ತೀನಿ, ನನಗೆ ಹೋಗ್ಬೇಕು ಅನ್ನಿಸ್ದಾಗೆಲ್ಲ. ಇನ್ನೂ ನಾನು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ರಾಗಿ ರೊಟ್ಟಿಗೆ ಮತ್ತು ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇವತ್ತು ನಮ್ಮ ಮನೆ ನೈಟ್ ಊಟ ಚಪಾತಿ, ರಾಗಿ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ. ನೋಡಿ ರಾಗಿ ರೊಟ್ಟಿ ಕಲಿಸ್ಕೊತಾ ಇದ್ದಾಳೆ. ನಾವಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕ್ಯಾರೆಟು ಮತ್ತು ಹಸ್ರುಗಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಅದಕ್ಕೆ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಹಂಗೆ ಕಲಿಸ್ಕೋಬೇಕು. ನಿಜ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಹೆಂಗೆ ಬರುತ್ತೋ ನೋಡೋಣ ಬನ್ನಿ ನೆಕ್ಸ್ಟ್. ಜಾಸ್ತಿ ಕೋಲ್ಡ್ ಆಗುತ್ತೆ, ಟೇಸ್ಟ್ ನೋಡ್ಬೇಕಿತ್ತು ಫಸ್ಟು. ಅದು ಬೇಕು. ಎಸ್ ಗೈಸ್, ಈಗ ಪಲ್ಯನೂ ರೆಡಿ ಆಯಿತು. ಇವಾಗ ಚಪಾತಿ ಮತ್ತು ರಾಗಿ ರೊಟ್ಟಿ ಮಾಡಬೇಕು. ನೋಡೋಣ, ಟ್ರೈ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ. ಫಸ್ಟು ಚಪಾತಿ ಮಾಡಿಬಿಡ್ತೀನಿ. ಮಾಮ ಅತ್ತೆ ಎಲ್ಲ ಊಟಕ್ಕೆ ಬರ್ತಾರೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಮಾಡಿದ್ರೆ ಅವ್ರು ಚಪಾತಿ ಊಟ ಮಾಡ್ತಾರೆ. ನಾವು ನಿಧಾನಕ್ಕೆ ರಾಗಿ ರೊಟ್ಟಿ ಟ್ರೈ ಮಾಡೋದು. ನೋಡಿ ಟ್ರೈ ಮಾಡಿದೆ, ಬಂತು, ಪುಟಾಣಿ ಬಂತು. ತುಂಬ ಆವಾಗ ಅಜ್ಜಿರೆಲ್ಲ ತಟ್ತಾರಲ್ಲ ಆ ರೀತಿ ಎಲ್ಲ ಮಾಡೋಕ್ಕೆ ಬರಲಿಲ್ಲ. ಹೇಗೋ ಬಂದಂಗೆ ಮಾಡಿಬಿಟ್ವಿ. ನಮಗೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿತ್ತು, ಅಷ್ಟೇ ಸಾಕು ಅಂದ್ಕೊಂಡು ಸುಮ್ಮನಾದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.